ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾನು ಆಲ್ರೆಡಿ ಮಾಡ್ಯೂಲ್ 3ಅಲ್ಲಿ ಪಿ ಡಿ ಎ ಪ್ರಾಬ್ಲಮ್ಸ್ ಹೆಂಗೆ ಸಾಲ್ವ್ ಮಾಡೋದು, ಸಿ ಎಫ್ ಜಿ ಪ್ರಾಬ್ಲಮ್ಸ್ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಸಪ್ರೇಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಅನದರ್ ಒನ್ ಟಾಪಿಕ್, ಕನ್ವರ್ಷನ್ ಫ್ರಮ್ ಸಿ ಎಫ್ ಜಿ ಟು ಪಿ ಡಿ ಎ ಹೆಂಗೆ ಮಾಡೋದು. ಕನ್ವರ್ಷನ್ ಫ್ರಮ್ ಸಿ ಎಫ್ ಜಿ ಟು ಪಿ ಡಿ ಎ. ಫಸ್ಟು ಪಿ ಡಿ ಎಲ್ಲಿ ಏನೇನು ಮಾಡ್ತಿದ್ವಿ ಆ್ಯಂಡ್ ಸಿ ಎಫ್ ಜಿಯಲ್ಲಿ ಏನೇನು ಮಾಡ್ತಿದ್ವಿ ಅಂತ ರೀಕಾಲ್ ಮಾಡೋಣ. ಸಿ ಎಫ್ ಜಿಯಲ್ಲಿ ಏನಾಗ್ತಿತ್ತು, ಪ್ರೊಡಕ್ಷನ್ ರೂಲ್ಸ್, ಇದು ತುಂಬ ಇಂಪಾರ್ಟೆಂಟ್ಸ್ ಏನಿಗೆ ಕೊಡ್ತಿತ್ತು, ಪ್ರೊಡಕ್ಷನ್ ರೂಲ್ಸಿಗೆ ಕೊಡ್ತಿತ್ತು. ಈ ಪ್ರೊಡಕ್ಷನ್ ರೂಲ್ಸ್ನ ಯೂಸ್ ಮಾಡಿಕೊಂಡು ನಾವು ಗ್ರಾಮರ್ನ ಫೈಂಡ್ ಮಾಡ್ತಿದ್ವಿ ಅಲ್ವಾ. ನೆಕ್ಸ್ಟು ಪಿ ಡಿ ಎಲ್ಲಿ ಏನಾಗ್ತಿತ್ತು, ಪಿ ಡಿ ಎಲ್ಲಿ ಟ್ರಾನ್ಸಿಷನ್ ಫಂಕ್ಷನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ. ಟ್ರಾನ್ಸಿಷನ್ ಫಂಕ್ಷನ್ನ ಡೆಲ್ಟಾಯಿಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಇಲ್ಲಿ ಪ್ರೊಡಕ್ಷನ್ ರೂಲ್ಸ್ನ ಪಿ ಇಂದ ರೆಪ್ರೆಸೆಂಟ್ ಮಾಡ್ತಿದ್ವಿ. ಇಷ್ಟು ನಿಮಗೆ ಗೊತ್ತಿರುತ್ತೆ. ಇವಾಗ ಏನಂದರೆ ಸಿ ಎಫ್ ಜಿ ಅಂತ ಅಂದರೆ ಪ್ರೊಡಕ್ಷನ್ ರೂಲ್ಸ್ನ ಅವ್ರು ಕೊಡ್ತಾರೆ, ಅದರಿಂದ ನಾವು ಪಿ ಡಿ ಅಂದರೆ ಟ್ರಾನ್ಸಿಷನ್ ಫಂಕ್ಷನ್ನ ಫೈಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಪ್ರಾಬ್ಲಮ್ಸ್ ಅಂದರೆ ಟ್ರಾನ್ಸಿಷನ್ ಫಂಕ್ಷನ್ನ ಕೊಡ್ತಾರೆ, ಪ್ರೊಡಕ್ಷನ್ ರೂಲ್ಸ್ನ ಫೈಂಡ್ ಮಾಡಬೇಕಾಗತ್ತೆ. ಕನ್ವರ್ಷನ್ ಫ್ರಮ್ ಪಿ ಡಿ ಎ ಟು ಸಿ ಎಫ್ ಜಿ, ಅದು ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಇವಾಗ ಇದನ್ನು ಸಾಲ್ವ್ ಮಾಡೋದು ಹೆಂಗೆ ಅಂತ ನೋಡೋಣ. ಇದಕ್ಕೆ ಮೇನಾಗಿ ನಾವು 2 ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ರೂಲ್ ನಂಬರ್ 1 ಫಾರ್ ನಾನ್ ಟರ್ಮಿನಲ್ಸ್, ಓಕೆನಾ. ಫಾರ್ ನಾನ್ ಟರ್ಮಿನಲ್ಸ್ ಅಂದರೆ ಏನು, ಅಪ್ಪರ್ ಕೇಸ್ ವ್ಯಾಲ್ಯೂಸ್ ಲೈಕ್ ಎ ಬಿ ಅಪ್ ಟು ಝೆಡ್, ಓಕೆನಾ. ಇದನ್ನು ನಾನ್ ಟರ್ಮಿನಲ್ಸ್ ಅಂತ ಕರಿತೀವಿ. ಎ ಗಿವ್ಸ್ ಆಲ್ಫಾ ವಿಚ್ ಮೀನ್ಸ್ ಎ ಅಂದರೆ ಪ್ರೊಡಕ್ಷನ್ ರೂಲ್ಸ್ದು ಲೆಫ್ಟ್ ಹ್ಯಾಂಡ್ ಸೈಡು, ಓಕೆನಾ. ಲೆಫ್ಟ್ ಹ್ಯಾಂಡ್ ಸೈಡ್ನ ನಾವು ಎ ಅಂತ ಕನ್ಸಿಡರ್ ಮಾಡ್ತೀವಿ. ಆಲ್ಫಾ ಅಂದರೆ ಪ್ರೊಡಕ್ಷನ್ ಫ್ರಮ್ ಎ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡಿಗೆ ಯಾವ ಪ್ರೊಡಕ್ಷನ್ ಬಂದಿದೆ ಅಂತ. ಈ ಟೈಪಲ್ಲಿ ಏನಾದರೂ ಪ್ರೊಡಕ್ಷನ್ ರೂಲ್ಸ್ ಇದ್ದರೆ ಅದಕ್ಕೆ ಟ್ರಾನ್ಸಿಷನ್ ಫಂಕ್ಷನ್ ಹೆಂಗೆ ಬರಿಬೇಕು ಅಂದರೆ ಡೆಲ್ಟಾ ಕ್ಯೂ ಎಪ್ಸಿಲಾನ್ ಎ ಅಂದರೆ ಏನು, ಲೆಫ್ಟ್ ಹ್ಯಾಂಡ್ ಸೈಡ್ದು ಪ್ರೊಡಕ್ಷನ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಬರ್ಕೋಬೇಕು, ಈಕ್ವಲ್ಸ್ ಕ್ಯೂ ಆಲ್ಫಾ. ಆಲ್ಫಾ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಡಕ್ಷನ್. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಎಸ್ ಗಿವ್ಸ್ ಎ ಬಿ ಅಂತ ಇದೆ. ಎಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ ಅಲ್ವಾ, ಸೊ ಅದು ಎ ಆಗುತ್ತೆ. ಎ ಬಿ ಅಂದರೆ ಆಲ್ಫಾ ಆಗುತ್ತೆ ಬಿಕಾಸ್ ಅದು ರೈಟ್ ಹ್ಯಾಂಡ್ ಸೈಡಲ್ಲಿದೆ, ಓಕೆನಾ. ದಿಸ್ ಇಸ್ ದ ಫಸ್ಟ್ ರೂಲ್ ಫಾಲೋ ಮಾಡಬೇಕಾಗಿರೋದು. ನೆಕ್ಸ್ಟು ರೂಲ್ ನಂಬರ್ 2 ಫಾರ್ ಟರ್ಮಿನಲ್ಸ್. ನಾನ್ ಟರ್ಮಿನಲ್ಸ್ ಬಂದರೆ ಹೆಂಗೆ ಬರ್ಕೋಬೇಕು ಟ್ರಾನ್ಸಿಷನ್ ಅಂತ ಗೊತ್ತಾಯ್ತಲ್ವಾ. ಟರ್ಮಿನಲ್ಸ್ ಬಂದರೆ ಹೆಂಗೆ ಬರ್ಕೋಬೇಕು ಅಂತ ನೋಡೋಣ. ಟರ್ಮಿನಲ್ಸ್ ಅಂದರೆ ಏನು ಹೇಳಿ, ಲೋವರ್ ಕೇಸ್ ವ್ಯಾಲ್ಯೂಸ್ ಲೈಕ್ ಎ ಬಿ ಸಿ ಅಪ್ ಟು ಝೆಡ್ ಆ್ಯಂಡ್ ಆಲ್ಸೋ ಡಿಜಿಟ್ಸ್ ಲೈಕ್ 0 1. ಅದಾದಮೇಲೆ ಸಿಂಬಲ್ಸು ಪ್ಲಸ್ ಮೈನಸ್ ಈ ಥರ ಸಿಂಬಲ್ಸು, ಇದನ್ನು ನಾವು ನಾನ್ ಟರ್ಮಿನಲ್ಸ್ ಅಂತ ಕರಿತೀವಿ. ನಾನ್ ಟರ್ಮಿನಲ್ಸಲ್ಲಿ ಏನಂದರೆ ಫಾರ್ ಎಕ್ಸಾಂಪಲ್ 0 ಏನಾದರೂ ಬಂತು ಅಂದ್ಕೊಳ್ಳಿ, ಆವಾಗ ಹೆಂಗೆ ಬರಿಬೇಕು, 1 ಏನಾದರೂ ಬಂತು, ಯಾಕಂದರೆ ಇವೆಲ್ಲ ನಾನ್ ಟರ್ಮಿನಲ್ಸ್. ಫಾರ್ ಎಕ್ಸಾಂಪಲ್ ಎ ಏನಾದರೂ ಬಂತು ಅಂದ್ಕೊಳ್ಳಿ, ಆವಾಗ ಹೆಂಗೆ ಬರಿಬೇಕು, ಅದಕ್ಕೆ ಟ್ರಾನ್ಸಿಷನ್ ಫಂಕ್ಷನ್ ಅಂದರೆ ಡೆಲ್ಟಾ ಕ್ಯೂ ಇಸ್ ದ ಸ್ಟೇಟ್ ಎ ಈಕ್ವಲ್ಸ್ ಕ್ಯೂ ಎಪ್ಸಿಲಾನ್. ಇದು ಟ್ರಾನ್ಸಿಷನ್ ಫಂಕ್ಷನ್. ಎ ಏನಾದರೂ ಬಂತು ಅಂದರೆ, ನೆಕ್ಸ್ಟ್ ಬಿ ಏನಾದರೂ ಬಂತು ಅಂದರೆ ಎ ಪ್ಲೇಸಲ್ಲಿ ಬಿನ ರೀಪ್ಲೇಸ್ ಮಾಡಬೇಕು, ಓಕೆನಾ. ಇದು ಟ್ರಾನ್ಸಿಷನ್ ಫಂಕ್ಷನ್ ಫಾರ್ ಟರ್ಮಿನಲ್ಸ್, ಇದು ಫಾರ್ ನಾನ್ ಟರ್ಮಿನಲ್ಸ್. ಇದು ರೂಲ್ಸು. ಈ ರೂಲ್ಸ್ನ ಫಾಲೋ ಮಾಡಿಕೊಂಡು ಇವಾಗ ಇನ್ಪುಟ್ ಏನು ಕೊಟ್ಟಿದ್ದಾರೆ, ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ನ ಇನ್ಪುಟ್ ಆಗಿ ಕೊಟ್ಟಿದ್ದಾರೆ, ಅದಕ್ಕೆ ಪಿ ಡಿ ಎನ ಕನ್ಸ್ಟ್ರಕ್ಟ್ ಮಾಡೋಣ, ಓಕೆನಾ. ಸಲ್ಯೂಷನ್ ಫಸ್ಟು ನೋಡಿ, ಇದು ಯಾವ ಫಾರ್ಮಲ್ಲಿದೆ, ಎಸ್ ಗಿವ್ಸ್ ಎ ಬಿ ಈ ಫಾರ್ಮಲ್ಲಿದೆ ಅಲ್ವಾ, ನಾನ್ ಟರ್ಮಿನಲ್ ಫಾರ್ಮಲ್ಲಿದೆ ಅಲ್ವಾ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾನ್ ಟರ್ಮಿನಲ್ ಸಿಂಬಲ್ ಇದೆ ಎಸ್ ಅನ್ನೋದು. ಇದಕ್ಕೆ ಟ್ರಾನ್ಸಿಷನ್ ಫಂಕ್ಷನ್ ಬರೆಯೋಣ ನೋಡಿ, ಕ್ಯೂ ಎಪ್ಸಿಲಾನ್ ಎ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಎಸ್ ಇದೆ, ಈಕ್ವಲ್ಸ್ ಕ್ಯೂ ಆಲ್ಫಾ. ಅಂದರೆ ಏನು, ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಡಕ್ಷನ್ ರೂಲ್ ಎ ಬಿ, ಓಕೆನಾ. ನೆಕ್ಸ್ಟ್ ಪ್ರೊಡಕ್ಷನ್ ಏನು,
A gives 0s 0s. Q epsilon comma S ಅಂದರೆ ಏನು, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಡಕ್ಷನ್. ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಡಕ್ಷನ್ ಏನು, ಎ ಈಕ್ವಲ್ಸ್ ಕ್ಯೂ ಕಾಮ ಆಲ್ಫಾ ಅಂದರೆ ಏನು, ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಡಕ್ಷನ್ 0s. ಓಕೆನಾ. ನೆಕ್ಸ್ಟ್ ಪ್ರೊಡಕ್ಷನ್ ಏನು, ಎ ಗಿವ್ಸ್ 0, ಕ್ಯೂ ಕಾಮ ಎಪ್ಸಿಲಾನ್ ಕಾಮ ಲೆಫ್ಟ್ ಹ್ಯಾಂಡ್ ಸೈಡ್ ಎ, ಕ್ಯೂ ಕಾಮ ರೈಟ್ ಹ್ಯಾಂಡ್ ಸೈಡ್ 0. ನೆಕ್ಸ್ಟ್ ಪ್ರೊಡಕ್ಷನ್ ಬಿ 1s, ಡೆಲ್ಟಾ ಕ್ಯೂ ಕಾಮ ಎಪ್ಸಿಲಾನ್ ಕಾಮ ಲೆಫ್ಟ್ ಹ್ಯಾಂಡ್ ಸೈಡ್ ಬಿ ಈಕ್ವಲ್ಸ್ ಕ್ಯೂ ಕಾಮ ರೈಟ್ ಹ್ಯಾಂಡ್ ಸೈಡ್ 1s. ಓಕೆನಾ. ನೆಕ್ಸ್ಟ್ ಬಿ ಗಿವ್ಸ್ 1, ಡೆಲ್ಟಾ ಕ್ಯೂ ಕಾಮ ಎಪ್ಸಿಲಾನ್ ಕಾಮ ಬಿ ಈಕ್ವಲ್ಸ್ ಕ್ಯೂ ಕಾಮ 1. ಇವಾಗ ನಾನ್ ಟರ್ಮಿನಲ್ಗೆ ಟ್ರಾನ್ಸಿಷನ್ ಫಂಕ್ಷನ್ನ ಬರೆದಾಯಿತು. ಇವಾಗ ಇದರಲ್ಲಿ ಟರ್ಮಿನಲ್ಸ್ ಯಾವುದ್ಯಾವ್ದು ಎನ್ಕೌಂಟರ್ ಆಗಿದೆ ಅಂತ ನೋಡೋಣ. ನೋಡಿ, ಎ ಬಿ ನಾನ್ ಟರ್ಮಿನಲ್ ಅಲ್ವಾ. ನೆಕ್ಸ್ಟ್ 0s ಅಂದರೆ ನಾನ್ ಟರ್ಮಿನಲ್ ಅಲ್ವಾ. 0 ನಾನ್ ಟರ್ಮಿನಲ್ ಬಿಕಾಸ್ ಡಿಜಿಟ್ಸ್ ವ್ಯಾಲ್ಯೂ ಏನಾಗುತ್ತೆ, ಟರ್ಮಿನಲ್ ಆಗುತ್ತೆ. 1s ಈಸ್ ನಾನ್ ಟರ್ಮಿನಲ್, 1 ಟರ್ಮಿನಲ್. ಇವಾಗ ಟರ್ಮಿನಲ್ ವ್ಯಾಲ್ಯೂಗೆ ಟ್ರಾನ್ಸಿಷನ್ ಫಂಕ್ಷನ್ನ ಬರೆಯೋಣ. ಇಲ್ಲಿ ನೋಡಿ, ಇದನ್ನು ಫಾಲೋ ಮಾಡಿಕೊಂಡು ಟ್ರಾನ್ಸಿಷನ್ ಫಂಕ್ಷನ್ನ ಬರೆಯೋಣ. ಫರ್ ಏನು, 0ಗೆ ಹೆಂಗೆ ಬರೆಯೋದು, ಡೆಲ್ಟಾ ಕ್ಯೂ ಕಾಮ 0,0 ಗಿವ್ಸ್ ಕ್ಯೂ ಕಾಮ ಎಪ್ಸಿಲಾನ್. ಓಕೆನಾ. ನೆಕ್ಸ್ಟ್ 1 ಟರ್ಮಿನಲ್ಗೆ ಡೆಲ್ಟಾ ಕ್ಯೂ ಕಾಮ 1,1 ಈಕ್ವಲ್ಸ್ ಕ್ಯೂ ಕಾಮ ಎಪ್ಸಿಲಾನ್. ಓಕೆನಾ. ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ PDA ಫ್ರಮ್ CFG. ಅವ್ರ ಇನ್ಪುಟ್ ಏನು ಕೊಟ್ಟಿದ್ದಾರೆ, CFG ಕೊಟ್ಟಿದ್ದಾರೆ. ಇದರಿಂದ ನಾವು PDAನ ಫೈಂಡ್ ಮಾಡಬೇಕು. ಓಕೆನಾ. ಅದಕ್ಕೆ ಹೆಂಗೆ ಫೈಂಡ್ ಮಾಡಬೇಕು, 2 ರೂಲ್ಸ್ ಇದೆ. ಒಂದು ನಾನ್ ಟರ್ಮಿನಲ್ಸ್ಗೆ, ಇನ್ನೊಂದು ಟರ್ಮಿನಲ್ಸ್ಗೆ. ನಾನ್ ಟರ್ಮಿನಲ್ಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾನ್ ಟರ್ಮಿನಲ್ ವ್ಯಾಲ್ಯೂ ಇರಬೇಕು, ರೈಟ್ ಹ್ಯಾಂಡ್ ಸೈಡಲ್ಲಿ ಅದ್ರದ್ದು ಪ್ರೊಡಕ್ಷನ್ ಇರಬೇಕು. ಇಲ್ಲಿ ನೋಡಿ, ಟರ್ಮಿನಲ್ಸ್ ಅಂದರೆ ಯಾವ್ದಾವ್ದು ಟರ್ಮಿನಲ್ಸ್ ಎನ್ಕೌಂಟರ್ ಆಗಿರುತ್ತೆ ಅದಕ್ಕೆ ಈ ಕಂಡೀಷನ್ನ ಫಾಲೋ ಮಾಡಬೇಕಾಗುತ್ತೆ. ಓಕೆನಾ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಈ ಥರ ಕ್ವೆಶನ್ಸ್ ಎಕ್ಸಾಮಲ್ಲಿ ರಿಪೀಟ್ ಆಗಿಲ್ಲ. ಆಲ್ಮೋಸ್ಟ್ PDA ಪ್ರಾಬ್ಲಮ್ ಸಾಲ್ವ್ ಮಾಡೋದು, CFG ಪ್ರಾಬ್ಲಮ್ ಸಾಲ್ವ್ ಮಾಡೋದೇ ಜಾಸ್ತಿ ಬಂದಿರುತ್ತೆ. ಸೊ ಒಂದು ಎಕ್ಸಾಂಪಲ್ನ ತೊಗೊಂಡು ನಾನು ಸಾಲ್ವ್ ಮಾಡಿದ್ದೀನಿ. ನಿಮಗೆ ಏನಾದರೂ ಈ ಥರ ಕ್ವೆಶನ್ ಸಾಲ್ವ್ ಮಾಡಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ವರ್ಷನ್ ಫ್ರಮ್ PDA ಟು CFGನ ಸಾಲ್ವ್ ಮಾಡ್ತೀನಿ. ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.